ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ಗೆ ಸಂಬಂಧಿಸಿದಂತಹ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ನಟ ದರ್ಶನ್ ಅವರ ದಿನಚರಿಯ ಫುಲ್ ರಿಪೋರ್ಟ್ ಡಿಜಿ ಕೈಗೆ ಹೋಗುತ್ತೆ. ದಿನಕ್ಕೆ 3 ಬಾರಿ ಡಿಜಿಗೆ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ದರ್ಶನ್ ಏನ್ ಮಾಡಿದ್ರು, ಜೈಲಲ್ಲಿ ಹೇಗಿದ್ದಾರೆ ಎನ್ನುವಂತಹ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ದರ್ಶನ್ ಭೇಟಿ ಆಗೋಕೆ ಯಾರ್ಯಾರು ಬಂದ್ರು ಅನ್ನೋದೆಲ್ಲವೂ ಕೂಡ ಉಲ್ಲೇಖ ಆಗುತ್ತೆ. ಇಡೀ ದಿನ ದರ್ಶನ್ ಏನು ಮಾಡಿದ್ರು ಎನ್ನುವಂತಹ ರಿಪೋರ್ಟ್ ಹೋಗುತ್ತೆ. ಡಿಜಿಗೆ ದಿನಕ್ಕೆ 3 ಬಾರಿ ವರದಿಯನ್ನ ನೀಡಲಿದ್ದಾರೆ ಜೈಲಧಿಕಾರಿಗಳು. ಯಾವುದೇ ಸೆಕ್ಯೂರಿಟಿ ಲೋಪ ಆಗದಂತೆ ಜೈಲಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಎಡವಟ್ಟು ಆಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿದಿನ 3 ಬಾರಿ ಡಿಜಿಗೆ ವರದಿಯನ್ನ ನೀಡಲಿದ್ದಾರೆ ಜೈಲಧಿಕಾರಿಗಳು. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಈಗ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ದಿನ ದರ್ಶನ್ ಏನೇನಾಗುತ್ತೆ, ಏನೇನು ಮಾಡ್ತಿದ್ದಾರೆ, ಇವೆಲ್ಲದರ ವರದಿಯನ್ನ 3 ಬಾರಿ ಡಿಜಿಗೆ ರಿಪೋರ್ಟ್ ಹೋಗುತ್ತೆ. ದರ್ಶನ್ ಏನ್ ಮಾಡಿದ್ರು, ಜೈಲಲ್ಲಿ ಹೇಗಿದ್ದಾರೆ ಎನ್ನುವಂತಹ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಈ ಕುರಿತಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಡಿಜಿಗೆ ದಿನಕ್ಕೆ 3 ಬಾರಿ ವರದಿಯನ್ನ ನೀಡ್ತಾರೆ ಜೈಲಧಿಕಾರಿಗಳು. ಯಾವುದೇ ಸೆಕ್ಯೂರಿಟಿ ಲೋಪದೋಷಗಳು ಆಗದಂತೆ ಜೈಲಧಿಕಾರಿಗಳಿಗೆ ಈಗ ಡಿಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಆಯ್ತಲ್ಲ ಅಂತ ಎಡವಟ್ಟುಗಳು ಆಗಬಾರದಂತ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ಇನ್ನು ದರ್ಶನ್ ಅನ್ನ ಬಳ್ಳಾರಿ ಜೈಲಿನಲ್ಲಿ ಸ್ಪೆಷಲ್ ಸೆಲ್ ನಲ್ಲಿ ಇಡಲಾಗಿದೆ. ಇನ್ನು ಆ ಸ್ಪೆಷಲ್ ಸೆಲ್ ಏನಿದೆಯಲ್ಲ, ಅದರ ಅಕ್ಕಪಕ್ಕ ಇರುವಂತಹ ಸೆಲ್ಗಳು ಕೂಡ ಖಾಲಿ ಆಗಿದೆ. ಇನ್ನು ಯಾವ ಸಿಬ್ಬಂದಿ ಆ ಒಂದು ಹೊತ್ತಿನಲ್ಲಿ ಇರ್ತಾರೆ, ಯಾರೂ ಕೂಡ ದರ್ಶನ್ ಜೊತೆ ಮಾತುಕತೆಯನ್ನ ಆಡುವಂತಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲೇ ದರ್ಶನ್ ಅನ್ನ ಭೇಟಿ ಮಾಡ್ಲಿಕ್ಕೆ ಅವರ ರಕ್ತ ಸಂಬಂಧಿ, ಅವರ ಪರ ಇರುವಂತಹ ವಕೀಲರು ಮತ್ತು ಪತ್ನಿ ಮಗನಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ. ಬೇರೆ ಯಾರು ಕೂಡ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಹೊತ್ತಿನಲ್ಲಿ ಕನ್ನಡದ ನಟ ನಟಿಯರು ಅವರ ಜೊತೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ದರ್ಶನ್ ಅನ್ನ ಭೇಟಿ ಮಾಡಿದ್ರು. ಆದ್ರೆ ಈಗ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಈ ಮೂಲಕ ಪರಪ್ಪನ ಅಗ್ರಹಾರದಲ್ಲಾಗಿರುವಂತಹ ಲೋಪದೋಷಗಳು ಆಗದೆ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೇ ನಿಟ್ಟಿನಲ್ಲಿ ಪ್ರತಿದಿನ 3 ಬಾರಿ ಡಿಜಿಗೆ ವರದಿಯನ್ನ ನೀಡ್ತಾರೆ ಜೈಲಧಿಕಾರಿಗಳು.